ಇವತ್ತು ನಾನು ಹೋಗ್ತಾ ಇದ್ದೇನೆ ದ್ವೀಪಕ್ಕೆ, ಅಂದರೆ ಸುತ್ತ ಸಮುದ್ರ ಮಧ್ಯದಲ್ಲಿ ಭೂಮಿ. ಹೆಂಗೆ ಹೋಗ್ತೀನಿ ಅಂದರೆ ಸಾಮಾನ್ಯವಾಗಿ ಹೋಗಲ್ಲ, ಏರೋಪ್ಲೇನಲ್ಲಿ ಹೋಗ್ತೀನಿ. ಮಧ್ಯದಲ್ಲಿ ಏರೋಪ್ಲೇನ್ ಕ್ರ್ಯಾಶ್ ಆಗುತ್ತೆ, ಅದರಿಂದ ಸಮುದ್ರಕ್ಕೆ ಬೀಳ್ತೀನಿ. ಈಜ್ಕೊಂಡು ಹೋಗಿ ಮತ್ತೆ ಭೂಮಿಗೆ ಸೇರ್ತೀನಿ. ಅಲ್ಲಿ ನಡೆಯುವಂಥ ಲೈಫೇ ಈ ಸ್ಟೋರಿ. ಅಂದರೆ ನಾನು ನಿಜವಾಗ್ಲೂ ಹೋಗ್ತಾ ಇಲ್ಲ, ಒಂದು ಗೇಮಲ್ಲಿ ಹೋಗ್ತಾ ಇದ್ದೀನಿ. ಮೊನ್ನೆ ಸೂರಜ್ ಅವರು ಇದನ್ನು ಟ್ರೈ ಮಾಡಿದರು, ನಾನು ಆ ಗೇಮ್ನ ಹುಡುಕಿದೆ. ಆದರೆ ದುಡ್ಡೆಲ್ಲ ಕೇಳ್ತು. ನಾವು ಗೊತ್ತಲ್ಲ, ಒಂದು ಲ್ಯಾಪ್ಟಾಪ್ ಇಲ್ಲ, ಏನಿಲ್ಲ, ಒಂದು ಮೊಬೈಲಲ್ಲೇ ಆಡೋದು. ಹಂಗಾಗಿ ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿದೆ ನಾನು. ಪ್ಲೇಸ್ಟೋರಲ್ಲಿ ಸಿಕ್ತು. ಆದರೆ ಆ ಗೇಮ್ ಅಲ್ಲ, ಅದೇ ಥರ ಇರುವಂಥ ಮತ್ತೊಂದು ಗೇಮ್ ಸಿಕ್ತು. ಆ ಗೇಮ್ನ ಇವತ್ತು ಆಡೋಕ್ಕೆ ಹೋಗ್ತಾ ಇದ್ದೀನಿ. ವೆಲ್ಕಮ್ ಟು ಸಿಂಪಲ್ ಕನ್ನಡಿಗ. ಇವಾಗ ಗೇಮ್ನ ಪ್ಲೇ ಮಾಡಿದ್ದೀನಿ, ಲೋಡಿಂಗ್ ಆಗ್ತಾ ಇದೆ. BGM ಮೂಲಕ ಯಾವುದೋ ಒಂದು ಟ್ಯೂನ್ ಮೂಲಕ ಸ್ಟಾರ್ಟ್ ಆಗ್ತಾ ಇದೆ ಗೇಮ್. Ladies and gentlemen, please fasten your seatbelts. Some turbulence expected. ಈಗ ಏನಾಕೈತಿ ಅಂದ್ರೆ ಈ ವಿಮಾನ ಕೆಳಗಡೆ ಬೀಳ್ತೈತಿ ಅಂತ ಅನೌನ್ಸ್ ಮಾಡಕತ್ತಾರೆ. ಇವಾಗ ಪ್ರಯಾಣಿಕರು ಹೆಂಗೆಲ್ಲ ಗಾಬರಿ ಆಗ್ತಾರೆ ನೋಡಿ. ಅದ್ರ ನಾವು ಬಂದು ನಾ ಹೆಂಗೆ ಗಾಬರಿ ಆಗ್ತಿಲ್ಲ, ಯಾಕಂದ್ರೆ ನಾನು ಇಲ್ಲಿದ್ದೀನಿ. ನೋಡೋಣ, ಇರೋದು ನಾನೊಂದು ಕ್ಯಾರೆಕ್ಟರ್ ಗೇಮ್. ಓಕೆನಾ? ಲಾಸ್ಟ್ ಈಗ ಸಮುದ್ರಕ್ಕೆ ಬೀದ್ವಿ. ಈ ಥರ ನಮಗೆ ಯಾವ ಕ್ಯಾರೆಕ್ಟರ್ ಇಷ್ಟ, ಯಾರು ನಾವು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕಂತ. ಇವಾಗ ಓಪನ್ ಮಾಡ್ಬೇಕಾ? ಇವಾಗ ಒಂದು ಆ್ಯಡ್ ಆಯ್ತು, ಯೂಸ್ ಮಾಡ್ಕೋಬೇಕು ಅಂತ ಏನೋ ಕೊಡ್ತೈತೆ. ಏನ್ ಕೋಲ್ ತಗೊಂಡು ಎಲ್ಲಿ ಹೋಗ್ಬೇಕಪ್ಪ? ಇಲ್ಲ ಅದು ದೋಣಿದ ಯಾವ ಇವೆಲ್ಲ? ಇದ್ರ ನಾವು ಅವ್ರನ್ನ ಸಾಯಿಸ್ಬೇಕಾ? ಪಟಾಪಟ್ ಪಟಾಪಟ್ ಪಟಾಪಟ್. ಎಷ್ಟು ಹೊಡಿಬೇಕಲ್ಲಿ? ಇವಾಗ ಅಲ್ಲೇ ಪಾಪ ಯಾರನ್ನ ಸಾಯಿಸು. ಹಿಂಗೆ ಯಾವ್ದೋ ಒಂದೊಂದು ಸಾಯಿಸಿದ್ವಿ ಅವಾಗ. ಏನೆಲ್ಲ ಇವು ಇವಂಗ್ ಬರುವುದು ಈ ತರ ಇದೆ. ಆಯ್ದ ಕೊಡ್ರಲ್ಲ, ಈ ಸಾಯಿಸ್ತೇನೆ ಬೇಗ. ಈ ಸ್ಕ್ರೀನ್ ರೆಕಾರ್ಡ್ ಆಗಿರೋದು ನಂಗೆ ಸ್ವಲ್ಪ ಸ್ಲೋ ಇದೆ. ಈ ಗೇಮ್ ನನಗೆ ಇಷ್ಟ ಆಯ್ತು ಅಂದ್ರೆ ಮಾತ್ರ ಕಂಟಿನ್ಯೂ ಮಾಡ್ತೀನಿ ನಾನು. ಕೈಯ ಹೊಡಿಬೇಕಾ? ಈ ಗೇಮ್ ನನಗೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಮಾತ್ರ ಕಂಟಿನ್ಯೂ ಮಾಡೋದು, ಇಲ್ಲಾಂದ್ರೆ ಬಿಡ್ತೀನಿ. ನನ್ನ ಚಾನಲ್ ಬರೀ ಗೇಮಿಂಗ್ ಅಷ್ಟೇ ಅಲ್ಲ, ಎಲ್ಲ ರೀತಿಯಾದಂಥ ಕಂಟೆಂಟ್ ಇರುವಂಥದ್ದು, ಸಿನಿಮಾ ಬಗ್ಗೆ, ಎಲ್ಲದ್ರ ಬಗ್ಗೆ ಅಪ್ಡೇಟ್ನ ನೋಡಕ್ಕ. ತಡಿ ಗುರು, ಅಲ್ಲೇ ನಿಂತ್ಕೊಂಡ್ಲಕ್ಕಿ. ಇವನ್ ನೋಡಿದ್ರು ಓಡ್ತಾನೆ ಅವನೇ. ಸುಮ್ಮನೆ ಬಿದ್ದವಿಲ್ಲ, ನಾವು ಅಣ್ಕೊಂಡ್ಬಿಡ್ತಾವ. ತಕ್ಕಂಡ್ರೆ ಪಾಡು. ಏನದು ಗರಗಸನ? ಯಾರನ್ ಕುಯ್ಬೇಕಪ್ಪ? ಇವ್ರನ್ನ ಒಂದೇ ಏಟಿಗೆ ಇಬ್ರು ಮಠ. ಇಲ್ಲೂ ಒಂದಿಷ್ಟು ಜನ ಬಂದ್ರು. ಬರ್ರ ಜಿಂಗ ಲಕ ಲಕ ಲಕ. ಜಿಂಗ ಲಕ ಲಕ ಲಕ. ಬರ್ರ. ಇನ್ನಾರು ಇದ್ರನಪ್ಪ. ಯಾಕಲ್ಲ ಶರ್ಟ್ ಬಿಚ್ಚಿದೆ?
ಏನದು? ಓ, ರಿಪೇರಿ ಮಾಡ್ತಾವನೆ. ಬಾರ ತಮ್ಮ ಬಾರ. ಜೀವನದಲ್ಲಿ ಏನ್ ಸಿಗ್ತದ ಅದನ್ನೆಲ್ಲ ಎತ್ತಕೊಂಡು ಇಟ್ಕೋಬೇಕು, ಜೀವನಕ್ಕೆ ಯೂಸ್ ಆಗೋದು. ಆಗ ಅವು ಮುಂದಕ್ಕೆ ಯಾವಾಗಾರು ಒಂದ್ಸಲ ಯೂಸಿಗೆ ಬರ್ತವೆ, ಇಲ್ಲಿ ಬರ್ತತ ಇಲ್ಲ ಅಂತ ಮುಂದಕ್ಕೆ ಗೊತ್ತಾಗುತ್ತೆ. ನೋಡೋಣ ಇದೇನ್ ಗುರು ಮಿಷಿನ ಕತ್ಲಾಗ್ತಾ ಇರಂಗಿದೆ. ಯಾರಿಗೆ ಶೂಟ್ ಮಾಡ್ಬೇಕಪ್ಪ? ಯಾಕದ ಇಷ್ಟು ರಕ್ಕಾಗ್ತೀಯ? ಗನ್ನೆಲ್ಲ ಕೊಡುತ್ತೆ. ಓ ಹಿಂಗೆ ಪಬ್ಜಿ ಫ್ರೀ ಫೈರ್ ತರ. ಪಬ್ಜಿ ಬ್ಯಾನ್ ಆಗಿದೆ, BGMI ಫ್ರೀ ಫೈರ್ ಓಕೆನಾ? ಯಾವಲ್ಲ ಇವೆಲ್ಲ? ಸಾಯಲೇ ಬೇಗ. ಶಾಕ್ ಹೊಡಿಯುತ್ತ ಅಲ್ಲಿ. ಕಲ್ಲು ಇಟ್ಕೊಳ. ಎಲ್ಲಿಗೆ ಹೋಗ್ಬೇಕು? ಸೂರಜ್ ಅವ್ರು ಆಡ್ತಿದ್ದಾಗ ಅವ್ರು ಎಲ್ಲಿ ಬೇಕಲ್ಲಿ ಹೋಗ್ತೀರ, ಆದ್ರೆ ಈ ಗೇಮಲ್ಲಿ ಇದನ್ನೇ ಮಾಡು ಅದನ್ನೇ ಮಾಡು ಅಂತ ಹೇಳ್ತಾ ಇದ್ದಾರ ಗುರು. ಇದು ಅವರು ಅದೇನಂತಾರಲ್ಲ ತಿಮಿಂಗ್ಲನೆಲ್ಲ ಹೊಡೆದಿದ್ರು ಆ ಗೇಮಲ್ಲಿ. ಆದ್ರೆ ಇದರಲ್ಲಿ ಒಂದು ಮನುಷ್ಯ ಬಿಟ್ರೆ ಏನೂ ಸಿಗ್ತಾ ಇಲ್ಲ. ಮನುಷ್ಯ, ಕಲ್ಲು, ಮಣ್ಣು ಅಲ್ಲ, ಸಮುದ್ರ ಎಲ್ಲ ಐತಿ ಇಲ್ಲಿ ಹುಡ್ಕೊಂಡು ಹೋಗ್ತದೆ. ಪಟಾಪಟ್ ಪಟಾಪಟ್. ಈ ವಿಡಿಯೋದಲ್ಲಿ ಎಲ್ಲೆಲ್ಲಿ ಬೋರಿಂಗ್ ಆಗುತ್ತೆ ಅಲ್ಲೆಲ್ಲ ತೆಗ್ದಿರ್ತೀನಿ, ಅಂದ್ರೆ ಟ್ರೈ ಮಾಡಿರ್ತೀನಿ ಆ ಜಾಗದಲ್ಲಿ. ಸಾಯ್ಸು ಅಂದ್ರೆ ನೀವು ಈ ಗೇಮ್ನ ಆಡಿ ಆದ್ರೆ ದುಡ್ಡು ಕೇಳ್ತಾ ದುಡ್ಡು ಮಾತ್ರ ಕೊಡೋಕೋಬೇಡಿ. ಇವಾಗ ಇನ್ನೂ ಕೇಳಿಲ್ಲ, ಮುಂದೆ ಕೇಳ್ಬೋದು ಅಂತ. ಸುಮ್ಮನೆ ಟೈಮ್ ಪಾಸಿಗೆ, ಫನ್ಗೆ, ಎಂಟರ್ಟೈನ್ಮೆಂಟ್ಗೆ ಆಡ್ಕಂತೀವಿ. ಸುಮ್ಮನೆ ದುಡ್ಡು ಕೊಟ್ಟೆಲ್ಲ ಮೊದಲೇ ನೆಟ್ ಕೊಟ್ಟಿರ್ತೀವಿ, ಇಂಟರ್ನೆಟ್ಟು. ಸುಮ್ಮನೆ ದುಡ್ಡು ಯಾಕೆ ಕೊಡ್ತೀರಾ? ನಾನೇನಿದ್ರ ಪ್ರಮೋಷನ್ ಮಾಡ್ತಿಲ್ಲಪ್ಪ, ಹಂಗೆ ಇದ್ರದ್ದು ವಿರೋಧನೂ ಮಾಡ್ತಿಲ್ಲ. ಗೇಮ್ ಆಡ್ರಿ ಬೇಡ ಅನ್ನಲ್ಲ, ಆದ್ರೆ ದುಡ್ಡು ಕೊಟ್ಟು ಕಳ್ಕೊಬೇಡ್ರಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಯಾವುದೇ ಗೇಮಲ್ಲಿ ಆಗ್ಲಿ, ರಮ್ಮಿ ಅದ್ರಲ್ಲಿ ಇಲ್ಲಿ ಅದ್ರಲ್ಲಿ ದುಡ್ಡೇ ಕಟ್ಬೇಕು. ಅದನ್ನ ಆಡೋಕೆ ಹೋಗ್ಬೇಡಿ, ಅದನ್ನಾದ್ರೂ ಪ್ರಮೋಷನ್ನೇ ಮಾಡಲ್ಲ ಬಿಡಿ ನಾವು. ಇನ್ನೂ ಈಗ ಒಂದು ಪ್ರಮೋಷನ್ ಬಂದಿಲ್ಲ ಗುರು, ನಾಲ್ಕು ಮಾಡಕ್ ಹೋಗ್ಲಿ ಯಾವ್ದು ಪ್ರಮೋಷನ್? ಏನಂತೀರ? ಅಷ್ಟೆ. ಇವನಿಗೆ ಸುಕ್ಕಿ ತಗೊಂಡು ಪಟ 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 ಅಂತ ಹೊಡಿಬೇಕು. ಪರ್ಕೆ ತಕೊಂಡು ಪಟ ಪಟ ಅಂತ ಹಾಕ್ಬೇಕು. ಏನಂತೀರಾ? ಬರುತ್ತೆ ಗುರು, ಇಂಗ್ಲಿಷ್ ನನಗೇನೋ ಅರ್ಥ ಆಗಲ್ಲ. ಅದಕ್ಕೆ ನಾ ಕನ್ನಡದಲ್ಲಿ ಏನ್ ಮಾತಾಡ್ಕೋಬೇಕು ಅದು ಮಾತಾಡ್ಕೊಂಡ್ಬಿಡ್ತೀನಿ ಗೇಮಲ್ಲಿ. ಎಲ್ಲಿಗೆ ಹೋಗ್ಬೇಕಲ್ಲಿ? ಎಷ್ಟಕ್ಕಂದ ದಾರಿ ತೋರಿಸ್ತೀರ? ಅಯ್ಯ, ಏನ್ರು ಮರ ಕಡಿ ಅಂತೈತ ಏನಿದ್? ಅಲ್ಲ, ಆ ಫ್ಲೈಟ್ ಇಂದ ಬಿದ್ರೆ ಸತ್ತೋಗಿರ ಅಲ್ಲೇ ಭೂತಾಗ ಬಂದ್ ಕಾಡಕತ್ತಾರ ಏನು? ಇಲ್ಲ ಅದು ಇದ್ದಿದ್ ಜನ ಹುಚ್ಚರ್ ಆಗ್ಯಾರ ಏನು? ಅಲ್ಲ, ನಂಗೊಂದು ಡೌಟು. ಅಲ್ಲಿ ಅವರು ಮಧ್ಯ ಬಿದ್ದೀವಿ, ಸುತ್ಗೆ ಗಿತ್ಗೆ ಎಲ್ಲ ಹೆಂಗ್ ಬಂತು? ಕಡಿತೀಯಾ? ಕಡ್ಕೊಳ. ಅರೆ ರಿಯಲ್ ಆಗಿ ಯಾರು ಕಡಿಯಕ್ ಹೋಗ್ಬೇಡ್ರಿ. ಮರ ಗಿಡ ಎಲ್ಲರೂ ನಾವು ಉಳ್ಸಕ್ ಹೋಗ್ಬೇಕು. ಇಲ್ಲಿ ಬಾಳೆಹಣ್ಣುಗಳು ಬಿದ್ದಾವೆ, ಎತ್ಕೊಂಡ್ ಜೋಬ ಇಟ್ಕೊಳೋಣ. ಲೇ ಬಾಳೆಹಣ್ಣು
ಜಾಸ್ತಿ ತಿನ್ಬೇಡಲಿ, ಏನಕತಿ ಅಂತ ಗೊತ್ತಿಲ್ಲ ನಿಂಗೆ. ಇವು ಯಾವಲ್ಲ ಇವು ಪ್ರಾಣಿಗಳು ತಿನ್ನಕ ನಾವಂಟ್ರು ತಿನ್ನಲ್ಲ ಬಿಡಿ. ಅವನಿಗೆ ಬಿಸಿರು ತಿನ್ನಿಸ್ತೀನಿ ಗೇಮಲ್ಲಿ ರಾಣಿ. ಇಲ್ಲ ಕುತ್ಕಿ ತಗೊಂಡ್ ಪಟ ಪಟ ಅಂತ ಹೊಡೆದ್ ನಿಂದ್ರಿಸಿದಾಗ ಅವ್ರು ರೂಟ್ ಮ್ಯಾಪ್ ಓಪನ್ ಆಯ್ತು. ನಾ ಹೇಳಿದ್ವಾ ದ್ವೀಪ ಅಂತ, ಸುತ್ತ ಸಮುದ್ರ ಮಧ್ಯದಲ್ಲಿ ಭೂಮಿ. ಆದ್ರೆ ಇದೊಂಥರ ಬೇರೆ ತರ ತೋರಿಸ್ತೈತಿ. ಮೆಸೇಜ ಎಲ್ಲೇ ಪ್ಲೇಸ್ ಮಾಡೋಣ. ಒಂದು ಸುತ್ಕಿ ತಗೊಂಡು ಹೊಡೆದ್ರೆ ಪ್ಲೇಸ್ ಆಗ್ಬಿಡ್ತಾನೆ ಅವನಿಗೆ. ಓಕೆ ಬಾರ. ನಾನು ರಿಯಲ್ ಆಗಿ ಹೇಳ್ಬೇಕು ಅಂದ್ರೆ ಪಬ್ಜಿ ಬ್ಯಾನ್ ಆಗಿದೆ. ಫ್ರೀ ಫೈರ್ BGMI ಆಡಿಲ್ಲ. ಇದೇ ಫಸ್ಟ್ ಈ ತರ ಡೈರೆಕ್ಷನ್ ಇರುತ್ತಲ್ಲ ಗೇಮ್, ಇಂಥದ್ದು ಆಡ್ತಾ ಇದ್ದೀನಿ. ಡೈರೆಕ್ಷನ್ ಅಂತಾರೆ ಇದಕ್ಕೆ ಅಂತ ನೋಡ್ಕೊಳ್ಳಿಪ್ಪ. ವಿಡಿಯೋದಲ್ಲಿ ಇದ್ದೀನಿ ಅಲ್ಲ, ಸುಮ್ಮ ಮಾತಾಡ್ತಾನೆ ಇಲ್ಲ. ಏನ್ ಮಾತಾಡಕ್ಕೋ ಅಂತ ಗೊತ್ತಿಲ್ಲ, ಸುಮ್ಮ ಮಾತಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆನಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ವಿಡಿಯೋ ಹಾಕಿದಾಗ ನೋಟಿಫಿಕೇಶನ್ ನಿಮಗೂ ಒಂದು ಬರುತ್ತೆ. ಬ್ಯಾಗ್ ಅಲ್ಲ, ಚಿಪ್ಪು. ಡೈನಿಂಗ್ ಟೇಬಲ್ ಗುರು ಇದು. ಊಟ ಮಾಡಿದ್ನ ಅವನು. ಅಲ್ಲ ಇದ್ರಲ್ಲಿ ಗ್ಯಾಸ್ ತೋರಿಸುತ್ತಲ್ಲ, ಆದ್ರೂ ಬೆಂಕಿ ಉರಿತೈತಲ್ಲ ಹಿಂಗೆ. ಅಲ್ಲ ಗುರು, ಇಲ್ಲಿ ನೋಡಿ ಮಳೆ ಬರ್ತೈತಿ ಆದ್ರೆ ಇಲ್ಲಿ ಬೆಂಕಿ ಉರಿತೈತಿ. ಯಾವ್ದು ನ್ಯೂಸ್ ಮಾಡ್ಕೋಬೇಕು ಇದರಲ್ಲಿ? ಅದನ್ನ ಸ್ಟ್ಯಾಂಡ್ರಡ್ ಡೀಪ್ ನಂಗೂ ಹೇಳಕ್ ಬರ್ತಿಲ್ಲ ಗುರು.
ಇಲ್ಲಿ ಹೆಸರು ಹಾಕಿರ್ತೀನಿ, ಹೋಗಿದ್ದನ್ನ ಪ್ಲೇ ಸ್ಟೋರ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ಸಿಗುತ್ತೆ. 1 GB ಏನೋ ಇದೆ ಇದು. ಅಲ್ಲ ಗುರು, 1 GB ಕೊಟ್ಟಿದ್ದೀನಿ, ಆದ್ರೂ ಒಂದು ಸಮುದ್ರ ಕೊಟ್ಟಿಲ್ಲಲ್ಲ ಗುರು. ಅದ್ರಲ್ಲಿ ನಮ್ಮ ಸೂರಜ್ ಅವರು ಎಲ್ಲ ಶಾರ್ಕ್ನೆಲ್ಲ ಬೇಟೆ ಮಾಡಿದ್ರು. ನಾನೇ ಮಾಡಲಿ? ಈ ಮರಗಳು ಅವು ಇವು ಬಿಟ್ರೆ ಏನು ಸಿಗ್ತಾ ಇಲ್ಲ ನಂಗೆ. ಓಕೆ, ಈ ವಿಡಿಯೋದಲ್ಲಿ ಇಷ್ಟಿತ್ತು. ನೆಕ್ಸ್ಟ್ ಈ ಗೇಮ್ನ ಕಂಟಿನ್ಯೂ ಮಾಡಬೇಕು ಅನ್ಸಿದ್ರೆ ಮಾಡ್ತೀನಿ. 1-2 ದಿನ ಕುತ್ಕೊಂಡು ಗೇಮ್ ಆಡ್ತೀನಿ, ಆಗ ಇದು ಸ್ವಲ್ಪ ಅಪ್ಡೇಟ್ ಆಗ್ಬೋದು. ಅಂದರೆ ನೆಕ್ಸ್ಟ್ ಲೆವೆಲ್ಗೆಲ್ಲ ಹೋಗೋದು, ಅವಾಗ ಬೇಕಿದ್ರೆ ಮತ್ತೆ ವಿಡಿಯೋ ಮಾಡೋಣ. ಓಕೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ಆಗಿರ್ಬೋದು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡು. ಇದನ್ನ ಒಂದು 20 ನಿಮಿಷಕ್ಕೆ ತಗೊಂಬಂದಿರ್ತೀನಿ. ಅಷ್ಟೊತ್ತು ಸಮಯನ ಮೀಸಲಿಟ್ಟು ಹಂಗಾಗಿ ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ, ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.